ಯುಎಸ್ ಅಟ್ಯಾಕ್ ವೆನೆನ್ಸುಲಾ. ನಿನ್ನೆ ಯುಎಸ್ ವೆನೆನ್ಸುಲಾ ಕ್ಯಾಪಿಟಲ್ ಸಿಟಿ ಮೇಲೆ ಅಟ್ಯಾಕ್ ಮಾಡಿ ಅವರು ಪ್ರೆಸಿಡೆಂಟ್ ಮತ್ತೆ ಆ ಪ್ರೆಸಿಡೆಂಟ್ ವೈಫ್ನ ಕ್ಯಾಪ್ಚರ್ ಮಾಡಿದ್ದಾರೆ. ಇದಕ್ಕೆ ಮೇಜರ್ ಮೈನ್ ಟೂ ರೀಸನ್ಸ್. ಬಿಫೋರ್ ಗೆಟಿಂಗ್ ಇನ್ ಟು ದ ವಿಡಿಯೋ ಕೆಳಗೆ ಕಾಣಿಸ್ತಿರೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ. ಡನ್ ಡನ್. ಫಸ್ಟ್ ರೀಸನ್ ಇಬ್ಬರು ವ್ಯಕ್ತಿಗಳಿಂದ. ಒಂದು ಪ್ರೆಸಿಡೆಂಟ್ ನಿಕೋಲಸ್ ಮಡುರೋ ಅಂತ ಹೇಳ್ಬಿಟ್ಟು, ಇನ್ನೊಬ್ರು ಲೀಡರ್ ಆಫ್ ದ ಅಪೋಸಿಷನ್ ಮರಿಯಾ ಮಚಾಡೋ ಅಂತ ಹೇಳ್ಬಿಟ್ಟು. ಅಂಡ್ ರೀಸೆಂಟ್ ಆಗಿ 2025 ಅಲ್ಲಿ ಮರಿಯಾ ಮಚಾಡೋಗೆ ನೋಬೆಲ್ ಪೀಸ್ ಪ್ರೈಸ್ ಅವಾರ್ಡ್ ಕೂಡ ಬಂದಿದೆ. ಸೆಕೆಂಡ್ ರೀಸನ್ ಆಯಿಲ್ ರಿಸರ್ವ್ಸ್. ವೆನೆನ್ಸುಲಾದಲ್ಲಿ ಯಾವ ರೀತಿ ಆಯಿಲ್ ರಿಸರ್ವ್ಸ್ ಇದೆ ಅಂದ್ರೆ ಪ್ರಪಂಚದಲ್ಲಿ ಯಾರ ಹತ್ರನೂ ಅಷ್ಟೊಂದು ಆಯಿಲ್, ಮಿನರಲ್ ಅಂಡ್ ಗೋಲ್ಡ್ ರಿಸರ್ವ್ಸ್ ಇಲ್ಲ. ಇಷ್ಟೆಲ್ಲ ರಿಸರ್ವ್ಸ್ ಇದ್ರು ವೆನೆನ್ಸುಲಾ ರಿಚೆಸ್ಟ್ ಕಂಟ್ರಿ ಆಗಿರಬೇಕು, ಬಟ್ ಸ್ಟಿಲ್ ದ ವೆನೆನ್ಸುಲಾ ಇಸ್ ಅ ಪೂರೆಸ್ಟ್ ಕಂಟ್ರಿ. ಯಾಕೆ? ಇಲ್ಲಿ ಕರಪ್ಷನ್ ಯಾವ ರೇಂಜಲ್ಲಿ ನಡೆಸ್ತಾರೆ ಅಂದರೆ ಇಟ್ ಬಿಕೇಮ್ ಇನ್ ಲೀಗಲ್. 2013 ಒಂದು ಎಲೆಕ್ಷನ್ ನಡೆದಿತ್ತು, ಅದರಲ್ಲಿ ನಿಕೋಲಸ್ ಮಡುರೋ ವಿನ್ ಆಗಿದ್ರು. ನಿಕೋಲಸ್ ಮಡುರೋ ವಿನ್ ಆದಮೇಲೆ ಇನ್ಫ್ಲೇಷನ್ ಯಾವ ರೇಂಜ್ಗೆ ಹೋಗಿತ್ತು ಅಂದರೆ 4000%. ಅಂಡ್ ಈವನ್ ಟುಡೇ ಕೂಡ 140% ಇನ್ಫ್ಲೇಷನ್ ಇದೆ. ಈ ಆಯಿಲ್ ರಿಸರ್ವ್ಸ್ ಇಂದ ಬರೋ ದುಡ್ಡನ್ನೆಲ್ಲ ರಿಚ್ ಪೀಪಲ್ಗೆ ಡಿಸ್ಟ್ರಿಬ್ಯೂಟ್ ಮಾಡಿಬಿಟ್ಟು ಪೂರ್ ಪೀಪಲ್ಗೆ ಯಾವುದೇ ರೀತಿಯಾದ ಒಂದು ವೆಲ್ಫೇರ್ ಸ್ಕೀಮ್ನು ಕೊಡ್ತಿರ್ಲಿಲ್ಲ ಇವರು. ಇದರಿಂದ 2024 ಅಲ್ಲಿ ಒಂದು ಎಲೆಕ್ಷನ್ ನಡೀತು. 2024 ಎಲೆಕ್ಷನಲ್ಲಿ ಎಲ್ಲರೂ ಅಂದ್ಕೊಂಡಿದ್ದೇನೆಂದರೆ ನಿಕೋಲಸ್ ಮಡುರೋ ಸೋಲ್ತಾನೆ, ಯಾಕೆಂದರೆ ಪೋಲಿಂಗ್ ರಿಸಲ್ಟ್ಸ್ ಕೂಡ ಅದೇ ರೀತಿ ತೋರಿಸಿದ್ದು. ಬಟ್ ಅನ್ಎಕ್ಸ್ಪೆಕ್ಟೆಡ್ ಇಲ್ಲಿ ಟ್ವಿಸ್ಟ್ ಏನಂದರೆ ಎಗೈನ್ ನಿಕೋಲಸ್ ಮಡುರೋನೇ ವಿನ್ ಆಗ್ತಾರೆ. ಇದರಿಂದ ಆಪೋಸಿಷನ್ಸ್ ಪ್ರೊಟೆಸ್ಟ್ ಎಲ್ಲ ಸ್ಟಾರ್ಟ್ ಮಾಡಿದ್ರು. ಅಲ್ಲಿ ಈವನ್ ದೇ ರಿಕ್ವೆಸ್ಟೆಡ್ ದ ಗೌರ್ಮೆಂಟ್ ಪೋಲಿಂಗ್ ರಿಸಲ್ಟ್ಸ್ನ ಅನೌನ್ಸ್ ಮಾಡಿ ಅಂತ ಹೇಳ್ಬಿಟ್ಟು, ಬಟ್ ಗೌರ್ಮೆಂಟ್ ರಿಜೆಕ್ಟೆಡ್ ದಟ್. ಇದರಿಂದ ಪ್ರೊಟೆಸ್ಟ್ ಆವತ್ತಿನಿಂದ ಇವತ್ತಿನವರೆಗೂ ಪ್ರೊಟೆಸ್ಟ್ ನಡೀತಾ ಇತ್ತು. ಇವಾಗ ಈ ನಿಕೋಲಸ್ ಮಡುರೋ ಆಪೋಸಿಷನ್ ಪಾರ್ಟಿ, ನಾನು ಯಾರು ಹೇಳಿದ್ದು, ಮರಿಯಾ ಮಚಾಡೋ ಅನ್ನೋವ್ರ ಮೇಲೆ ಸಾಯಿಸಬೇಕು ಅಂತ ಹೇಳ್ಬಿಟ್ಟು ಒಂದು ಪ್ರಯತ್ನ ನಡೀತಿತ್ತು. ಆವಾಗ ಟ್ರಂಪ್ ಹೇಳಿದ್ದೇನು ಅಂದರೆ, ಮರಿಯಾ ಮಚಾಡೋನ ಯಾವಾಗ ಸಾಯಿಸೋಕ್ಕೆ ನೀವು ಪ್ಲ್ಯಾನ್ ಮಾಡ್ತೀರೋ ಇಲ್ಲಿ US ಇನ್ವಾಲ್ವ್ ಆಗುತ್ತೆ ಅಂತ ಹೇಳಿದರು. ಪ್ರೊಟೆಸ್ಟ್ ಕೂಡ ವೈಲೆಂಟ್ ಪ್ರೊಟೆಸ್ಟ್ ಅಲ್ಲ, ದೀಸ್ ಆರ್ ಆಲ್ ಪೀಸ್ಫುಲ್ ಪ್ರೊಟೆಸ್ಟ್. ಅದಕ್ಕೆ ಇದೇ ರೀಸನ್ನಿಂದನೇ ಈ ಆಪೋಸಿಷನ್ ಲೀಡರ್ ಮರಿಯಾ ಮಚಾಡೋ ಅವರಿಗೆ ನೋಬೆಲ್ ಪೀಸ್ ಪ್ರೈಸ್ ಅವಾರ್ಡ್ ಸಿಕ್ಕಿದ್ದು 2025 ಅಲ್ಲಿ. ಇವಾಗ US ವೆನೆನ್ಸುಲಾ ಮೇಲೆ ಏನಕ್ಕೆ ಅಟ್ಯಾಕ್ ಮಾಡ್ತಾರೆ? ಇದಕ್ಕೆ ಮೇಜರ್ 3 ರೀಸನ್ಸ್. ಫಸ್ಟ್ ರೀಸನ್ ಬಂದ್ಬಿಟ್ಟು ಅಲ್ಲಿರೋ ಆಯಿಲ್ ಆ್ಯಂಡ್ ಮಿನರಲ್ ರಿಸರ್ವ್ಸ್ ಮೇಲೆ ಟ್ರಂಪ್ಗೆ ಕಣ್ಣು ಬಿದ್ದಿದೆ. ಸೆಕೆಂಡ್ ರೀಸನ್ ಬಂದ್ಬಿಟ್ಟು ವೆನೆನ್ಸುಲಾ ಪ್ರೋ US. ಇವರು ಮರಿಯಾ ಮಚಾಡೋ ಅನ್ನೋರು ವಿನ್ ಆದರೆ ಅದು ಪ್ರೋ US ಆಗಿರುತ್ತೆ, ಅಂದರೆ US ಏನು ಹೇಳಿದ್ರೆ ಅದು ಕೇಳುತ್ತೆ ವೆನೆನ್ಸುಲಾ ಅನ್ನೋದು. ಥರ್ಡ್ ರೀಸನ್ ಬಂದ್ಬಿಟ್ಟು ವೆನೆನ್ಸುಲಾಯಿಂದ USಗೆ ಡ್ರಗ್ಸ್ ಸಪ್ಲೈ ಆಗ್ತಿದೆ ಅಂತ ಹೇಳ್ಬಿಟ್ಟು, ಅದರಿಂದ US ಅಲ್ಲಿರೋ ಟೀನೇಜರ್ಸ್ ಎಲ್ಲ ಅಫೆಕ್ಟ್ ಆಗ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಇವೆಲ್ಲ ನ್ಯೂಸ್ ಚಾನೆಲ್ಸ್ಗೆಲ್ಲ ಡ್ರಗ್ಸ್ ಅದು ಇದು ಅಂತ ರೀಸನ್ ಹೇಳೋದಕ್ಕೆ ಚೆನ್ನಾಗಿರುತ್ತೆ, ಬಟ್ ರಿಯಲ್ ರೀಸನ್ ಏನಂದರೆ ಟ್ರಂಪ್ಗೆ ಅಲ್ಲಿರೋ ಆಯಿಲ್ ಆ್ಯಂಡ್ ಮಿನರಲ್ ರಿಸರ್ವ್ಸ್ ಮೇಲೆ ಕಣ್ಣು ಬಿದ್ದಿದೆ. ಪುಷ್ಪ ಅಲ್ಲೊಂದು ಡೈಲಾಗ್ ಇದೆ ಅಲ್ವಾ, ಕಣ್ಣು ಬಡಿತೆ ಕಣ್ಣೆರಕಂ ಚೈಕೊಂಡ ವದಲ್ನು ಅಂತ ಹೇಳ್ಬಿಟ್ಟು. ಅದೇ ರೀತಿ ಅಷ್ಟೇ, ಟ್ರಂಪ್ಗೆ ಇಲ್ಲಿ ಕಣ್ಣು ಬಿದ್ದರೆ ಇಲ್ಲಿ ಯಾವುದೇ ಆಯಿಲ್ ಆ್ಯಂಡ್ ಮಿನರಲ್ ರಿಸರ್ವ್ಸ್ನ ಬಿಡಲ್ಲ.